ಅಭಿಮಾನಿಯಾಗಿ ರಿಯಾಕ್ಟ್ ಮಾಡೋದು ಆ್ಯಂಡ್ ನನ್ನ ಕಡೆ ಉಸಿರಿನ ತನಕ ನಾನು ವಿಷ್ಣು ಸರ್ ಅಭಿಮಾನಿನೇ. ಹಾಗಾದ ಅಭಿಮಾನಿ ವಿಷ್ಣು ಸರ್ಗೆ ಅಂದರೆ ಬೇರೆಯವ್ರನ್ನ ದೂಷಿಸ್ತೀನಿ ಅಂತಲ್ಲ, ನನ್ನ ಅಭಿಮಾನ ಆ ಕಡೆ. ಐ ಆಮ್ ಅ ಡಿವೋಟೆಡ್ ಫ್ಯಾನ್, ಬಟ್ ಐ ರೆಸ್ಪೆಕ್ಟ್ ಅದರ್ಸ್. ಸೊ ಇದು ಬೇಸಿಕ್ ಸ್ಟೇಟ್ಮೆಂಟ್ ಐ ವಾಂಟ್ ಟು ಮೇಕ್. ಏನಂದರೆ ಈಗ ಈ ಒಂದು ವಿಷಯಗಳು ಏನು ನಡೀತು ವಿಷ್ಣು ಸರ್ ವಿಷಯದಲ್ಲಿ, ವಿಷ್ಣು ಸರ್ ಸಮಾಧಿ ವಿಷಯದಲ್ಲಿ, ಇದು ತುಂಬ ಖಂಡನೀಯ, ಇದು ಘೋರ. ಆ್ಯಂಡ್ ನನ್ನಂಥ ಅಭಿಮಾನಿಗಳು ಎಮೋಷ್ನಲಿ ಕನೆಕ್ಟ್ ಆಗಿರ್ತೀವಿ. ಆ್ಯಂಡ್ ನಮಗೆ ವಿಷ್ಣು ಸರ್ ಅಂದರೆ ನಮ್ಮ ದೇವ್ರ ಸಮಾನ ನಮಗೆ. ಸೊ ನಮ್ಮ ದೇವ್ರಿಗೆ ಈ ಥರ ಅನ್ಯಾಯ ಆಗೋದು ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಅಂದರೆ ನಾನು ಕೇಳ್ಪಟ್ಟ ವಿಷಯ, ಪರ್ ಡೇ ಒಂದು 2-3 ಸಾವಿರ ಜನ ಮಿನಿಮಮ್ ವಿಸಿಟ್ ಮಾಡುವಂತೆ. ಆ್ಯಂಡ್ ಅವ್ರ ಬರ್ಡೇ ಅಥವಾ ಪುಣ್ಯಸ್ಮರಣೆ ದಿವಸ ಅಂತೂ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಜಮಾಯಿಸ್ತಾಯಿದ್ರು, ಅಭಿಮಾನಿಗಳು ಜಮಾಯಿಸ್ತಾಯಿದ್ರು. ಅಲ್ಲಿ ಹೋಗಿ ಅವರ ಸ್ಮಾರಕ ಅಂದರೆ ಸಮಾಧಿಯನ್ನು ಸ್ಪರ್ಶ ಮಾಡೋದು, ನಮಸ್ಕಾರ ಮಾಡ್ಕೊಂಬರೋದು, ಈ ಥರದ್ದು ಒಂದು ವಾಡಿಕೆ ಇತ್ತು, ಒಂದು ಪ್ರತೀತಿ ಇತ್ತು. ಆ್ಯಂಡ್ ಅದಕ್ಕೆ ಒಂದು ದೈವಿಕವಾದ ಭಾವನೆ ಇತ್ತು ಅದರಲ್ಲಿ. ಆ್ಯಂಡ್ ಅದನ್ನು ಈ ಥರ ರಾತ್ರೋರಾತ್ರಿ ಕಸ್ಕೊಂಡ್ಬಿಟ್ಟಾಗ ಅದು ಇಂಥವ್ರಿಗೆ ಆದರೂ ಹರ್ಟ್ ಆಗುತ್ತೆ. ಆ್ಯಂಡ್ ಬರೀ ನಮ್ಮಲ್ಲಿ ಅಂತ, ನಮ್ಮ ದೇಶ ಅಂತಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಯಾವ ಊರು ಯಾವ ದೇಶ ಅನ್ನೋದನ್ನ ಮೀರಿ, ಯಾವ ಧರ್ಮ ಅನ್ನೋದನ್ನ ಮೀರಿ ಸಮಾಧಿ ಅಥವಾ ಅಂತ್ಯಕ್ರಿಯೆ ನಡೆದ ಜಾಗ ಅದೆಲ್ಲದಕ್ಕೂ ಒಂದು ಸಪ್ರೇಟ್ ಆಗಿ ಒಂದು ಮಹತ್ವ ಇದೆ. ಎಲ್ರಿಗೂ ಅದು ತುಂಬ ಭಾವನಾತ್ಮಕವಾದ ವಿಷಯ. ಬಟ್ ಎಲ್ಲೋ ಒಂದು ಕಡೆ ವಿಷ್ಣು ಸರ್ ಸಮಾಧಿ ವಿಚಾರದಲ್ಲಿ, ಒಂದು ಅಂತ್ಯಕ್ರಿಯೆ ಜಾಗದ ವಿಚಾರದಲ್ಲಿ ತುಂಬ ಉಡಾಫೆ, ತುಂಬ ಅಸಡ್ಡೆತನ ಒಂದಷ್ಟು ಜನ ನೆರೆದಿದ್ದಾರೆ. ಆ್ಯಂಡ್ ಆ ಕಾರಣಕ್ಕೆ ಇಷ್ಟು ವರ್ಷಗಳಾದ್ರೂ ಅದು ಸಾಲ್ವ್ ಆಗದೆ ನಿಂತಿತ್ತು. ಆ್ಯಂಡ್ ಸಾಲ್ವ್ ಆಗುತ್ತೆ ಅಂತ ನಾವೆಲ್ಲರೂ ಕಾಯ್ತಿದ್ವಿ ಅಭಿಮಾನಿಗಳು. ಬಟ್ ಇವಾಗ ನೋಡಿದ್ರೆ ಅದು ಡಿರೂಟೆಡ್ ಆಗೋಗಿದೆ. ಅದಕ್ಕೆ ಒಳ್ಳೆ ಪದದಲ್ಲಿ ಏನು ಹೇಳೋಕ್ಕಾಗಲ್ಲ. ಸರ್, ಕಲಾವಿದರು ಬರ್ತಾ ಇಲ್ಲ, ಕಲಾವಿದರು ನಿಲ್ತಾ ಇಲ್ಲ, ಕಲಾವಿದರಿಗೆ ಅವಮಾನ ಆದ್ರು ಅಂತ ಒಂದು ಮಾತಿತ್ತು. ಆದರೆ ಸುದೀಪ್ ಸರ್ ಬಂದು ಒಂದು ಮಾತು ಹೇಳ್ತಾರೆ, ಇಲ್ಲಿವರೆಗೆ ಕೇಳಾಯಿತು, ಹೇಳಿ ಆಯಿತು, ಇನ್ನು ಮುಂದೆ ಹೆಂಗೆ ಬರ್ತಿಲ್ಲ ಅಂತಲ್ಲ, ಬಂದಿದ್ದಾರೆ, ಕೇಳಿದ್ದಾರೆ. ಯಾರ್ಯಾರು ಬಂದಿದ್ದಾರೆ ಜನಕ್ಕೆ ಗೊತ್ತು, ಯಾರು ಬಂದಿಲ್ಲ ಜನಕ್ಕೆ ಗೊತ್ತು. ಅದು ವೈಯಕ್ತಿಕದ ವಿಚಾರ. ಈಗ ಬರ್ತೀನಿ, ನಾನು ಹೇಳ್ತೀನಿ, ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂದರೆ ಅದು ನನ್ನ ಇಷ್ಟ. ಮಾಡಲ್ಲ ಅಂದರೂ ಅದು ನನ್ನ ಇಷ್ಟ. ಬಟ್ ಅಂದರೆ ನಾನು ಒಬ್ಬ ಕಲಾವಿದನಾಗಿ ಹೇಳೋದಾದರೆ, ಹಾಗೆ ಪ್ರತಿಯೊಬ್ಬ ಕಲಾವಿದನಿಗೂ ಅದೇ ವೈಯಕ್ತಿಕ ವಿಚಾರ. ಅವರು ಅಭಿಪ್ರಾಯನ ಮಂಡಿಸ್ಬೋದಾ ಇಲ್ವ ಅನ್ನೋದು ಅವರ ಇಷ್ಟ. ಅದು ತನ್ನಿಷ್ಟಕ್ಕೆ ಅವರು ವರ್ತಿಸುವಂಥ ಸ್ವತಂತ್ರ ಎಲ್ರಿಗೂ ಇದೆ. ಆದರೆ ಇಲ್ಲಿ ಪ್ರಯತ್ನ ಪಟ್ಟವರು ತುಂಬ ಜನ ಇದ್ದಾರಲ್ಲ. ಈಗ ಸುದೀಪ್ ಸರ್ ಹೇಳ್ದಂಗೆ ಇಷ್ಟು ವರ್ಷಗಳಿಂದ ಅವರು ಸುಮಾರು ಸಲ ಮೀಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಒಂದಷ್ಟು ಹೋರಾಟಕ್ಕೆ ನಾನು ಹೋಗಿದ್ದೀನಿ. ಆ್ಯಂಡ್ ಒಂದಷ್ಟು ಹೋರಾಟಕ್ಕೆ ತುಂಬ ನಟರು ಧ್ವನಿ ಕೊಟ್ಟಿರೋದು, ಸಪೋರ್ಟ್ ಮಾಡಿರೋದು, ಟ್ವೀಟ್ ಮಾಡೋ ಮೂಲಕ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮೂಲಕ ಆಗಲಿ, ಅದನ್ನೊಂದಷ್ಟು ಜನ ಬೇರೆಯವ್ರು ಮಾಡಿರೋದು ನಾನು ನೋಡಿದ್ದೀನಿ. ನನಗೆ ಕಾಣಲಿಲ್ಲ ಅಂದರೆ ನೀನು ಮಾಡಿಲ್ಲ ಅಲ್ಲ. ಸೊ ನಾನು ಮಾಡಿರೋದು ನಿನಗೆ ಗೊತ್ತಿಲ್ಲ ಪ್ರಾಬಬ್ಲಿ. ಆ್ಯಂಡ್ ದಟ್ಸ್ ಓಕೆ. ಆ್ಯಂಡ್ ಇಲ್ಲಿ ಯಾರು ಕಂಪಲ್ಷನ್ ಇಲ್ಲ ಇದು ನೀವು ಮಾಡಲೇಬೇಕು ಅಂತ. ಆದರೆ ಪ್ರಯತ್ನ ಪಟ್ಟು, ಈಗ ಸುದೀಪ್ ಸರ್ಗಿಂತ ನಮಗೆ ದೊಡ್ಡ ರಿಸೋರ್ಸ್ ಬೇಡ. ಹಿ ಈಸ್ ಸಚ್ ಅ ಪವರ್ಫುಲ್ ಮ್ಯಾನ್, ವೆಲ್ ಇನ್ಫ್ಲೂಯೆನ್ಸ್ಡ್ ಮ್ಯಾನ್, ವೆಲ್ ರೆಕಗ್ನೈಸ್ಡ್ ಮ್ಯಾನ್. ಅವರು ಹೋಗಿ ಅಷ್ಟು